ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೋಸ್ಕರ ಇವತ್ತು ನಾನು ಈ ಫೋನ್ ತಗೊಂಡಿದ್ದೀನಿ. ಯಾಕೆ ಗೊತ್ತಾ? ಹೌದು, ಬೀಯಿಂಗ್ ಎ ಕಾಂಟೆಂಟ್ ಕ್ರಿಯೇಟರ್ ಆ್ಯಂಡ್ ಯೂಟ್ಯೂಬರ್, ನಿಮಗೆ ಒಳ್ಳೊಳ್ಳೆ ವಿಡಿಯೋಸ್ ಕೊಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ. ಬಟ್ ನನಗೆ ಪ್ರೀವಿಯಸ್ ಫೋನ್ ಏನು ಯೂಸ್ ಮಾಡ್ತಾ ಇದೆ ಅದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇತ್ತು. ಬ್ಯಾಟ್ರಿ ಪ್ರಾಬ್ಲಮ್ ಇತ್ತು, ಕ್ವಾಲಿಟಿ ಇಶ್ಯೂ ಇತ್ತು. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಫೋನಲ್ಲೇ ವಿಡಿಯೋಸ್ ಮಾಡ್ತಾ ಇದ್ದೆ ಸಾಕಷ್ಟು ದಿನಗಳಿಂದ. ಹಾಗಾಗಿ ನಾನು ಸ್ವಲ್ಪ ಅಪ್ಗ್ರೇಡ್ ಆಗೋಣ, ವಿಡಿಯೋಸ್ ಚಂದ ಚಂದ ವಿಡಿಯೋಸ್ಗಳು ನಿಮಗೋಸ್ಕರ ಬರಬೇಕಲ್ವಾ. ಹಾಗಾಗಿ ಫೈನಲಿ ಒಂದು ಫೋನ್ ತಗೊಂಡೇ ಬಿಟ್ಟೆ. ಸೊ ಎಕ್ಸೈಟ್ಮೆಂಟಲ್ಲಿ ನಾನು ಮನೆಯಿಂದ ಹೊರಟಿದ್ನಲ್ವಾ, ಸೊ ವಿಡಿಯೋ ಮಾಡೋದೇ ಮರ್ತಿದ್ದೆ. ಸೊ ಶಾಪ್ ಒಳಗಡೆ ಹೋದಾಗ ನೆನಪಾಯ್ತು, ಅಯ್ಯೋ ನಾನು ವ್ಲಾಗ್ ಮಾಡಬೇಕಲ್ವಾ ಅಂತ. ಅದು ನನ್ನ ಹಸ್ಬೆಂಡ್ ನೆನ್ಪು ಮಾಡಿಸಿದ್ದಕ್ಕೆ ನೆನಪಾಯ್ತು, ಇಲ್ಲಾಂದ್ರೆ ಅದು ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಸೊ ಈ ಖುಷಿಯಾದ ವಿಚಾರ ನಿಮ್ಮೊಟ್ಟಿಗೆ ಒಂದು ಶಾರ್ಟ್ ಕ್ಲಿಪ್ಗಳನ್ನ ಮಾತ್ರ ಅಟ್ಯಾಚ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನನಗೆ ನೆನಪೇ ಇರಲಿಲ್ಲ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ ಫೋನ್ ತಗೊತಾ ಇದ್ದೀನಿ ಅಂತ. ಸೊ ಹಾಗಾಗಿ ವಿಡಿಯೋ ಮಾಡೋದನ್ನ ಮರ್ತ್ಬಿಟ್ಟೆ. ಇನ್ಮೇಲೆ ಪ್ರತಿದಿನ ಕಾಂಟೆಂಟ್ ಬರ್ತಾ ಇರುತ್ತೆ, ಪ್ರತಿದಿನ ಒಳ್ಳೆ ಒಳ್ಳೆ ವ್ಲಾಗ್ಸ್ಗಳು ಬರ್ತಾ ಇದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ತಾ ಇರಿ. ನಾನು ಓಕೆ ಇಲ್ಲಿ ಹೇಳು ಬರೀ ಮಟನ್ ಬಿರಿಯಾನಿ ಖಾಲಿ ಫುಲ್ಲು. ಏನೇನು ತಿಂದೆ? ಮಟನ್ ಬಿರಿಯಾನಿ, ಅಲ್ಫಾಮು, ಮಟನ್ ಗೀ ರೋಸ್ಟು, ಯಾವುದೋ ಅಪೋಲೋ ಚಿಕನ್ ಅಂತೆ. ಇದು ಅಪೋಲೋ ಚಿಕನ್ ಅಲ್ಲ, ನುಣ್ಣು ಖಾಲಿ ಗೀ ರೈಸು, ಸೋಡಾ. ಯಾವ ಥರ ಎಕ್ಸೈಟೆಡ್ ಆಗಿದೆ ಅಂದರೆ, ನಾವು ಡಿನ್ನರ್ಗೆ ಹೋಗಿದ್ದೀವಿ, ಅದನ್ನು ಕ್ಲಿಪ್ಪಿಂಗ್ಸ್ಗಳನ್ನ ತಗೊಳಕ್ಕಾಗಿರ್ಲಿಲ್ಲ. ಗ್ಯಾಪಲ್ಲಿ ಮಾತ್ರ ನನ್ನ ಹಸ್ಬೆಂಡ್ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ರು ಆ್ಯಂಡ್ 2 ಫೋಟೋಸ್ ತಗೊಂಡಿದ್ರು, ಅದನ್ನೇ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಫುಡ್ ಅಂತೂ ತುಂಬ ಚೆನ್ನಾಗಿತ್ತು. ಹೋಟೆಲ್ ಯಾವುದು ಅಂತ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ. ಅಬ್ಬಾ, ಫೈನಲಿ ತಗೊಂಬಂದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇವಾಗ ರೂಮಿಗೆ ಬಂದು ಎಷ್ಟು ಗಂಟೆನಪ್ಪ ಇವಾಗ? ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ವೈಫೈ ಕನೆಕ್ಟ್ ಮಾಡ್ಕೊಂಡು ಎಲ್ಲ ಮಾಡಬೇಕು, ಯಾಕಂದರೆ ಲೇಟ್ ಆಯಿತು. ಸೊ ಇವಾಗ ಅದನ್ನು ನನ್ನ ಹಸ್ಬೆಂಡು ಮಾಡ್ಕೊಡ್ತಾರೆ, ನಾನು ಅಷ್ಟೇ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಫೋನ್ ತಗೊಂಡಾದ್ಮೇಲೆ ಅವ್ರಿಗೆ ತುಂಬ ಕೆಲಸ ಇದ್ದಿದ್ದ ಕಾರಣ ನಾವು ಅಲ್ಲೇ ನಿಯರ್ ಬೈ ಹೋಟೆಲ್ ರೂಮ್ ಬುಕ್ ಮಾಡ್ಕೊಂಡ್ವಿ, ಅಲ್ಲೇ ಸ್ಟೇ ಆಗಿ ಹೋಗೋಣ ಅಂತ. ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದಾಗಿತ್ತು. ನನ್ನ ಹಸ್ಬೆಂಡ್ ಮಸಾಲೆ ದೋಸೆ ತಿಂದರು, ನಾನು ಪಲಾವ್ ತಿಂದೆ. ಸೊ ಬೆಳಗ್ಗೆ ಸಿಕ್ಕಾಪಟ್ಟೆ ಹಸುವಾಗ್ತಾ ಇತ್ತು, ಬಿಕಾಸ್ ಓಲ್ ನೈಟ್ ನಾವು ನಿದ್ದೆ ಮಾಡಿರಲಿಲ್ಲ, ಟ್ರಾನ್ಸ್ಫರ್ ಮಾಡ್ಕೊಂಡು ಕುತ್ಕೊಂಡಿದ್ವಿ, ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಆ್ಯಂಡ್ ಆಫ್ಟರ್ನೂನ್ ಅವ್ರ ಕೆಲಸ ಇದೆ ಅಂತ ಆಚೆ ಹೋಗಿದ್ರು. ಹಾಗಾಗಿ ನನ್ನ ಲಂಚ್ ಸೌತ್ ಇಂಡಿಯನ್ ಮೀಲ್ ಆಗಿತ್ತು. ಇವಾಗ ಆಲ್ರೆಡಿ ವ್ಲಾಗ್ ನೋಡಿದ್ದೀರಾ. ಸ್ವಲ್ಪ ಸ್ವಲ್ಪ ಮಾತ್ರ ನಿಮಗೆ ನೋಡಕ್ ಸಿಕ್ಕಿದೆ, ಯಾಕಂದ್ರೆ ನನಗಿದ್ದಂತಹ ಎಕ್ಸೈಟ್ಮೆಂಟ್ ಫೋನ್ ತಗೊಬೇಕು ಅಂತ ಇದ್ದಿದ್ದು. ಸೊ ಈ ನಡುವೆ ಏನಾಗ್ಬಿಟ್ಟಿತ್ತು ಅಂತ ಅಂದ್ರೆ, ನಂದು ಬ್ಯಾಟ್ರಿ ತುಂಬಾ ಡೌನ್ ಆಗ್ತಾ ಇತ್ತು, ಡ್ರೈ ಆಗ್ತಾ ಇತ್ತು, ಅಂಡ್ ಸ್ಟೋರೇಜ್ದಂತೂ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗಿತ್ತು. ನಾನು ಅನ್ಕೊಂಡೆ, ಓಕೆ ಎನಿವೇಸ್ ಅಪ್ಗ್ರೇಡ್ ಆಗ್ಲೇಬೇಕು, ಯಾಕಂದ್ರೆ ಬೀಯಿಂಗ್ ಎ ಕಾಂಟೆಂಟ್ ಕ್ರಿಯೇಟರ್ ಆ್ಯಂಡ್ ಯೂಟ್ಯೂಬರ್, ಒಳ್ಳೆ ಒಳ್ಳೆ ಕಂಟೆಂಟ್ ಮಾಡೋದು, ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವಿದನ್ನ ನಮ್ ಕೆಲಸ ಅಂತ ತಗೊಂಡ್ಮೇಲೆ ಪ್ಯಾಷನ್ ಆಗಿ ತಗೊಂಡ್ರು ಎಷ್ಟೊಂದ್ ಜನ ಒಳ್ಳೆ ಕ್ವಾಲಿಟಿ ವಿಡಿಯೋಸ್ ಕೊಡ್ತಾರೆ. ನಾವಿದನ್ನ ಪ್ಯಾಷನ್ ಆಗಿ ತಗೊಳ್ದೆ ವರ್ಕ್ ಆಗಿ ತಗೊಂಡು ಅದ್ರ ಬಗ್ಗೆನೆ ಡೇ ಅಂಡ್ ನೈಟ್ ಸ್ಕ್ರಿಪ್ಟ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳುವಾಗ ಯಾಕೆ ಒಳ್ಳೆ ಕ್ವಾಲಿಟಿ ಇರುವಂತ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬಾರ್ದು ಅಂತ ನನಗೆ ಪರ್ಸ್ನಲಿ ಫೀಲ್ ಆಗಿದ್ದು. ಸೊ ಎಷ್ಟೊಂದ್ ಜನ ಅನ್ಕೋತಾರೆ, ಇಷ್ಟೊಂದು ಲಕ್ಷ ದುಡ್ಡು ಇನ್ವೆಸ್ಟ್ ಮಾಡಿ ಫೋನ್ ತಗೋಬೇಕಿತ್ತ ಅಂತ. ಅವರಿಗೆ ನನ್ನ ಉತ್ತರ, ಹೌದು, ನಾವೇನೋ ಒಂದು ಕೆಲ್ಸಕ್ಕೆ ಕೈ ಹಾಕಿದೀವಿ ಅಂದಾಗ, ಕೆಲಸ ಮಾಡ್ತಾ ಇದೀವಿ ಅಂದಾಗ ಇನ್ವೆಸ್ಟ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್. ನಾವು ಇನ್ವೆಸ್ಟ್ ಮಾಡದೆ ನಾವು ಏನೋ ಒಂದು ಮಾಡ್ತೀವಿ ಅಂದ್ರೆ ಹಾಗಲ್ಲ. ಕೆಲಸ ಅಂತ ತಗೊಂಡ್ಮೇಲೆ ಇನ್ವೆಸ್ಟ್ಮೆಂಟ್ ಡೆಫಿನೆಟ್ಲಿ ಮಚ್ ನೀಡೆಡ್. ಹಾಗಾಗಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಕನ್ಸಿಸ್ಟೆನ್ಸಿ, ಹಾರ್ಡ್ ವರ್ಕ್ ಇದ್ರೆ ಡೆಫಿನೆಟ್ಲಿ ನಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇಲ್ಲಿವರೆಗೂ ಒಂದ್ ಲೆಕ್ಕ, ಇನ್ಮೇಲೆ ಒಂದ್ ಲೆಕ್ಕ ಆ ತರ ಆಗತ್ತೆ. ಯಾಕಂದ್ರೆ ಇಲ್ಲಿವರೆಗೂ ನನಗೆ ಫೋನ್ ಇಶ್ಯೂ ಇದ್ದಿದ್ರಿಂದ ನನಗೆ ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಇನ್ಮೇಲೆ ಡೆಫಿನೆಟ್ಲಿ ಎವ್ರಿ ಡೇ ವಿತೌಟ್ ಮಿಸ್ ಎವ್ರಿ ಡೇ ವ್ಲಾಗ್ಸ್ ಬರ್ತಾ ಇರುತ್ತೆ. ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ನನ್ನ ಡಯಟ್ ಫುಡ್ ಬಗ್ಗೆ ಆಗಿರ್ಬೋದು, ಪ್ರತಿ ಒಂದು ವ್ಲಾಗ್ ಅಲ್ಲಿ ಬರ್ತಾ ಹೋಗುತ್ತೆ. ಅದನ್ನೆಲ್ಲ ನೋಡ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವ್ಯಾವ ತರ ಕಂಟೆಂಟ್ ಬೇಕು, ವಿಡಿಯೋಸ್ಗಳು ಬೇಕು, ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಮೇಕ್ ಶೋರ್ ನಾನು ಅದ್ರ ರಿಲೇಟೆಡ್ ನೆಕ್ಸ್ಟ್ ಡೇ ವ್ಲಾಗ್ ಖಂಡಿತ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದೇ ತರ ಎಲ್ರು ಸಪೋರ್ಟ್ ಮಾಡ್ತಾ ಇರಿ. ತುಂಬಾ ಲೆಂತಿ ವಿಡಿಯೋ ಮಾಡ್ಬೇಕು, ವ್ಲಾಗ್ ಇರ್ಬೇಕು, ಎಲ್ಲರಿಗೂ ತೋರಿಸ್ಬೇಕು ನನ್ನ ಹ್ಯಾಪಿನೆಸ್ ಅಂತ ಅನ್ನೋದಿತ್ತು. ಬಟ್ ನಾನ್ ರೆಡಿಯಾಗಿ ಹೋಗಿದ್ದು ತುಂಬಾ ಲೇಟ್ ಆಗಿತ್ತು ಫೋನ್ ತಗೊಳಕ್ ಹೋಗುವಾಗ. ಸೊ ರೆಡಿಯಾಗಿ ಹೋಗೋ ಆ
ಅರ್ಜೆಂಟಲ್ಲಿ ಟೆನ್ಷನಲ್ಲಿ ನಾನು ವ್ಲಾಗ್ ಮಾಡೋದೇ ಮರ್ತ್ಬಿಟ್ಟಿದ್ದೆ ಗೈಸ್. ಮತ್ತೆ ನಾನು ಏನಕ್ಕೆ ಮುಂಚೆ ವ್ಲಾಗ್ ಮಾಡ್ತಾ ಇರಲಿಲ್ಲ ಅಂದರೆ ನೋಡಿ, ಇದೇ ಫೋನ್ ನಾನು ಯೂಸ್ ಮಾಡ್ತಾ ಇದ್ದಿದ್ದು 13. ನಾನು ಮುಂಚೆ ತುಂಬ ವರ್ಷದಿಂದ ಐ ಥಿಂಕ್ 3 years ಇಂದ ಅನ್ಸುತ್ತೆ, 3 years ಇಂದನೂ 13 ಮ್ಯಾನೇಜ್ ಮಾಡ್ತಾ ಇದ್ದೆ. ವ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಫೋನಲ್ಲಿ ನಾನು ವ್ಲಾಗ್ ಮಾಡ್ತಾ ಇರಲಿಲ್ಲ. ಆಲ್ಮೋಸ್ಟ್ 1 year ಇಂದ ನನ್ನೆಲ್ಲ ವ್ಲಾಗ್ಸ್ ನನ್ನ ಹಸ್ಬೆಂಡ್ ಫೋನಲ್ಲೇನೆ ಮಾಡಿದ್ದೀನಿ 1 year ವರ್ಗುನು. ಬಿಕಾಸ್ ಅವ್ರ ಫೋನಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅವ್ರದ್ದು ಹ್ಯಾಂಡ್ರೆಡ್ ಫೋನ್ ಅರೌಂಡ್ 95,000 1 lakh ಅನ್ಸುತ್ತೆ ಅವ್ರದ್ದು ಫೋನು. ಅವ್ರಿಗೆ ಅಷ್ಟೊಂದು ಐಫೋನ್ ಕ್ರೇಜ್ ಇಲ್ಲ, ಅವ್ರಿಗೆ ಹ್ಯಾಂಡ್ರೆಡ್ ಫೋನ್ ತುಂಬಾನೇ ಕಂಫರ್ಟಬಲ್. ಬಿಕಾಸ್ ಈವನ್ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಐಫೋನ್ ಅಲ್ಲಿ ಚಾರ್ಜ್ ಇರಲ್ಲ. ಸೊ ಹಾಗಾಗಿ ಅವರು ಆಂಡ್ರಾಯ್ಡ್ ತುಂಬಾ ಇಷ್ಟಪಟ್ಟು ತಗೊಂಡಿರುವಂತದ್ದು. ಸೊ ಅದ್ರಲ್ಲಿ ಫೋಟೋಸ್ ತುಂಬಾ ಚೆನ್ನಾಗಿ ಬರುತ್ತೆ, ವಿಡಿಯೋಸ್ ತುಂಬಾ ಚೆನ್ನಾಗಿ ಬರುತ್ತೆ. ಸಿನ್ಸ್ ಅವ್ರು ಟ್ರಾವೆಲಿಂಗ್ ಅಲ್ಲಿ ಇರ್ತಾರೆ ಎವ್ರಿ ಟೈಮ್, ನನಗೆ ವ್ಲಾಗ್ಸ್ ಗಳು ಮಾಡ್ಬೇಕಾಗಿರುತ್ತೆ, ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ನಾವು ಡಿಸೈಡ್ ಮಾಡಿದ್ದು ಒಂದೊಳ್ಳೆ ಫೋನ್ ತಗೊಳ್ಳೋಣ ಅಂತ. ಸದ್ಯಕ್ಕೆ ನಾನು ನನ್ನ ಹೊಸ ಫೋನಲ್ಲೇ ವ್ಲಾಗ್ ಮಾಡ್ತಾ ಇದ್ದೀನಿ. ಒಂದಷ್ಟು ಸೆಟ್ಟಿಂಗ್ಸ್ ಗಳ ಬಗ್ಗೆ ತಿಳ್ಕೊಬೇಕಾಗಿದೆ, ಸೆಟ್ಟಿಂಗ್ಸ್ ಕ್ಯಾಮ್ರಾ ಸೆಟ್ಟಿಂಗ್ಸ್ ಮಾಡ್ಕೊಂಡಿಲ್ಲ. ಅಂಡ್ ನೋಡಿ, ಸ್ವಲ್ಪ ಚಬ್ಬಿ ಆಗ್ಬಿಟ್ಟಿದ್ದೀನಿ. ಇನ್ಮೇಲೆ ಡಯಟ್ ಸ್ಟಾರ್ಟ್ ಮಾಡ್ಬೇಕು. ನನ್ಗೆ ಸ್ವಲ್ಪ ಸ್ಕಿನ್ ಹಾಳಾಗ್ಬಿಟ್ಟಿದೆ, ನಾನು ಒಂದು ರಾಂಗ್ ಪ್ರಾಡಕ್ಟ್ ಯೂಸ್ ಮಾಡಿದ್ದೆ, ನೀವು ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ಗೊತ್ತಾಗತ್ತೆ. ಸೊ ಆಕ್ನಿ ಆಗ್ಬಿಟ್ಟಿದೆ ಸಿಕ್ಕಾಬಟ್ಟೆ. ಇದೊಂದು ಸ್ಕಿನ್ ಟ್ರೀಟ್ಮೆಂಟ್ ತಗೋಬೇಕು. ಮನೇಲೆ ಏನಾದ್ರು ಸರಿ ಮಾಡ್ಕೋಬಹುದಾ ಅಥವಾ ಸ್ಕಿನ್ ಟ್ರೀಟ್ಮೆಂಟ್ ತಗೋಬಹುದಾ, ಅದ್ರಲ್ಲಿ ಏನಾದ್ರು ಸರಿ ಮಾಡ್ಕೋಬಹುದಾ ಅಂತ ನೋಡ್ಬೇಕು. ಅಂಡ್ ವೆಯ್ಟ್ ಸ್ವಲ್ಪ ಪುಟ್ ಆನ್ ಆಗಿದ್ದೀನಿ, ಯಾಕಂದ್ರೆ ಸ್ವಲ್ಪ ಹಬ್ಬ ಬಂತು ನೋಡಿ, ಯುಗಾದಿ ಹಬ್ಬ ಬಂತಲ್ಲ. ಯುಗಾದಿ ಹಬ್ಬಕ್ಕಿಂತ 1 month ಬಿಫೋರ್ ಇಂದ ನಾನು ಡಯಟ್ ಸ್ಕಿಪ್ ಮಾಡಿದ್ದೆ ಫಾರ್ ಸಮ್ ರೀಸನ್ಸ್, ನನ್ನ ಪರ್ಸನಲ್ ಹೆಲ್ತ್ ರೀಸನ್ಗೆನೆ. ಸೊ ಸ್ಕಿಪ್ ಮಾಡಿದ್ದೆ. ಇವಾಗ ಅಗೇನ್ 1.5 month ಇಂದ ಸ್ಕಿಪ್ ಮಾಡಿರೋ ಕಾರಣ ಒಂದು 2 kgs ವೆಯ್ಟ್ ಪುಟ್ ಆನ್ ಆಗಿದ್ದೀನಿ. ಸೊ ಡೆಫಿನೆಟ್ಲಿ ವ್ಲಾಗಿಗೂ ವಿಡಿಯೋಸ್ಗಳು ಡೆಫಿನೆಟ್ಲಿ ನಿಮ್ಗೋಸ್ಕರ ವೆಯ್ಟ್ ಲಾಸ್ ಜರ್ನಿ ಮಾಡೋರು ತುಂಬಾ ಜನ ಇರ್ತೀರಾ. ಸೊ ನಿಮ್ಗಳಿಗೋಸ್ಕರ ನನ್ನ ಡಯಟ್, ನನ್ನ ಡೈಲಿ ರುಟೀನ್ ಏನಿರುತ್ತೆ, ಮಾರ್ನಿಂಗ್ ಎದ್ದಾಗ ಎಂಟಿ ಸ್ಟಮಕ್ ಅಲ್ಲಿ ನಾನು ಏನ್ ಡ್ರಿಂಕ್ ಮಾಡ್ತೀನಿ ಅಂಡ್ ಏನ್ ಫುಡ್ ತಗೊಂತೀನಿ, ಮಾರ್ನಿಂಗ್ ಸ್ನಾಕ್ಸ್ ಆಗಿರ್ಬೋದು, ಹೆಲ್ದಿ ಸ್ನಾಕ್ಸ್ ಹೇಗಿರುತ್ತೆ ಅದನ್ನೆಲ್ಲ ನಾನು ಪೋಸ್ಟ್ಗಳನ್ನ ಮಾಡ್ತೀನಿ, ವಿಡಿಯೋಸ್ಗಳನ್ನ ಮಾಡ್ತೀನಿ. ವಿಡಿಯೋಸ್ನ ಮಿಸ್ ಮಾಡ್ಕೊಳ್ದೆ ಪ್ರತಿದಿನ ನೋಡಿ. ಸ್ಕಿಪ್ ಆಗ್ಬಾರ್ದು ವಿಡಿಯೋಸ್ ಅಂದ್ರೆ ನೀವೇನ್ ಮಾಡ್ಬೇಕು, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಬೇಗ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.